ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು LSC ವರ್ಸಸ್ KKR ಅಂದ್ಬಿಟ್ಟು KKR ಹೋಮ್ ಗ್ರೌಂಡಲ್ಲಿ KKR ಅಲ್ಲಿ ಸಿಕ್ಕಾಪಟ್ಟೆ ಬ್ಯಾಟ್ಸ್ಮನ್ ಇದೆ. ಇವ್ರ ಕಡೆ ಸ್ಪಿನ್ ಅಟ್ಯಾಕು ಅಂತ ಹೇಳ್ಕೊಳ್ಳೋದಂತಿಲ್ಲ. ಮೇನ್ ಇವ್ರ ಕಡೆ ಬೌಲಿಂಗ್ ಕಷ್ಟ ಆಗ್ಬೋದು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ರಜಲ್ಲು, ರಿಂಕು ಸಿಂಗು, ಶ್ರೇಯಸ್ ಅಯ್ಯರು ಮತ್ತು ವೆಂಕಟೇಶ್ ಅಯ್ಯರು, ಸುನೀಶ್ ನಾಯರು ಇವ್ರನ್ನೆಲ್ಲ ಕಿತ್ತಾಕ್ಲಿಲ್ಲ ಅಂದರೆ, ಬೇಗ ಔಟ್ ಮಾಡಲಿಲ್ಲ ಅಂದರೆ LSCಗೆ ಕಷ್ಟ ಆಗೋ ಚಾನ್ಸ್ ಇರುತ್ತೆ. ಒಟ್ಟಿನಲ್ಲಿ ಇವರು LSC ಮತ್ತು KKR ಒಂದೊಂದು ಮ್ಯಾಚ್ನ ಸೋತ್ಬಿಟ್ಟು ಬರ್ತಿದ್ದಾರೆ. ಒಟ್ಟಿನಲ್ಲಿ LSCಲಿ ಮೇನು ಇಲ್ಲಿ ರಾಹುಲ್ ಒಂಚೂರು ರನ್ನ ಹೊಡಿಬೇಕಿಲ್ಲ. ಡಿಕಾಕ್ ಅವರು ಮತ್ತು ದೇವದತ್ ಪಡಿಕ್ಕಲ್ ಸಿಕ್ಕಾಪಟ್ಟೆ ವೀಕ್ ಆಗಿ ಆಟನ ಆಡ್ತಿದ್ದಾರೆ. ಮಾರ್ಕಿಸ್ ಸ್ಟೋನಿಸು, ಪೂರವ್ ಇವರೆಲ್ಲ ಔಟ್ ಆಗಿಬಿಟ್ರೆ LSCಗೆ ಕಷ್ಟ ಆಗುತ್ತೆ. ಮೇನ್ ಇಲ್ಲಿ ಕೃಣಾಲ್ ಪಾಂಡ್ಯ ಬೌಲಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ, ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಿಲ್ಲ. ವಿಷ್ಣು ಬೌಲಿಂಗ್ ಮಾಡ್ತಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟ್ಸ್ಮ್ಯಾನು ಪೂರ ಒಂದು 5-4 ಜನ ಔಟ್ ಆಗ್ಬಿಟ್ರೆ ಇಲ್ಲಿ LSC ಕಷ್ಟಪಡೋ ಚಾನ್ಸ್ ಇರುತ್ತೆ ಅನ್ಬೋದು. ಮತ್ತು ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 180 ಇಲ್ಲ 190 ಅನ್ಬೋದು. ಇಲ್ಲಿ ಬ್ಯಾಟಿಂಗ್ಗೆ ಬೌಲಿಂಗ್ಗೆ 50% ಅನ್ಬೋದು, ಸ್ಪಿನ್ನಿಂಗ್ಗೆ 45 ಅನ್ಬೋದು, ಸ್ಪೀಡ್ ಬೌಲರ್ಗೆ 55 ಅನ್ಬೋದು. ಮೇನ್ ಇಲ್ಲಿ 180-190 ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಟಾಸ್ ಗೆದ್ದವರು ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅನ್ಬೋದು. ಮತ್ತು LSCಲಿ ಯಾರ್ಯಾರು ಆಡ್ತಾರೆ ಅಂದರೆ ರಾಹುಲ್ ಅವ್ರು ಆಡ್ಬೋದು. ರಾಹುಲ್ ಕ್ಯಾಪ್ಟನ್ ಆಗಿರ್ತಾರೆ. ಕ್ವಿಂಟನ್ ಡಿಕಾಕ್, ದೇವದತ್ ಪಡಿಕ್ಕಲ್, ಮಾರ್ಕಿಸ್ ಸ್ಟೋನಿಸು, ಅದೇ ಪೂರವ್ ಮತ್ತು ಕುಲ್ದೀಪ್ ಯಾದವ್, ವಿಷ್ಣು ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟ್ಸ್ಮನ್ಗಳು ಏನು ಬರೋಲ್ಲ. ಮೇನ್ ಗುರು ಇಲ್ಲಿ ದೇವದತ್ ಪಡಿಕ್ಕಲ್ ಒಂಚೂರು ನೀಟಾಗಿ ಆಡಬೇಕು. ಮಾರ್ಕಿಸ್ ಸ್ಟೋನಿಸ್ ಆಡ್ತವ್ರೆ ಮತ್ತು ಡಿಕಾಕ್ ಆಡ್ತವ್ರೆ ಮತ್ತು ರಾಹುಲ್ ಅವರು ಚೆನ್ನಾಗಿ ಆಡಬೇಕು. ಒಟ್ಟಿನಲ್ಲಿ ಇಲ್ಲಿ ಪೂರವ್ ಒಂಚೂರು ಚೆನ್ನಾಗಿ ಆಡಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರುತ್ತೆ. ಇಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೋದು, ಬ್ಯಾಟಿಂಗ್ ಅವ್ರು ಆಯ್ಕೆ ಆಲ್ಮೋಸ್ಟ್ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಒಟ್ಟಿನಲ್ಲಿ ಇಷ್ಟು ಜನ ಇರ್ತಾರೆ ಗುರು. ಮೇನು ರಾಹುಲ್ ಇಲ್ಲಿ ಚೆನ್ನಾಗಿ ಆಡಿಸ್ಬೇಕು. ಎಲ್ಲ ಟೀಮಲ್ಲೂ ಆಲ್ಮೋಸ್ಟ್ ರಾಹುಲ್ ಚೆನ್ನಾಗಿ ಆಡ್ತಿಲ್ಲ ಅಂಬೋದು. ಎಲ್ಲ ಮ್ಯಾಚಲ್ಲೂ ಮ್ಯಾಚ್ ಒಂದು 30 ರನ್ ಹೊಡೆದಿದ್ರು. ಈ ಮ್ಯಾಚ್ ಹೊಡೆಯೋ ಚಾನ್ಸ್ ಮೇನ್ ಇಲ್ಲಿ ರಾಹುಲ್ ಒಂದು ಸೈಡ್ ಮ್ಯಾಚ್ ನೀವು ಮಾಡೋ ಚಾನ್ಸ್ ಇದ್ರೂ ಇರ್ಬೋದು ಅಂತ ಅನ್ನಿಸೋ ಚಾನ್ಸ್. ಮೇನ್ ಇಲ್ಲಿ ರಾಹುಲ್ ಚೆನ್ನಾಗಿ ಆಡಬೇಕು ಗುರು ಅಷ್ಟೇ. ಡಿಕಾಕ್ ಅವರು ಆಡ್ತಾರೆ, ಪೂರವ್ ಅವರು ಚೆನ್ನಾಗಿ ಆಡ್ತಾರೆ, ಮಾರ್ಕಿಸ್ ಸ್ಟೋನಿಸು, ಪೂರವ್ ಎಲ್ಲ ಬ್ಯಾಟ್ಸ್ಮನ್ನಾಗಿ ಆಡ್ತಾರೆ. ಇಲ್ಲಿ ಕುಲ್ದೀಪ್ ಯಾದವ್ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇರುತ್ತೆ. ಮೇನ್ ಇವರು ಒಂಚೂರು ಬ್ಯಾಟಿಂಗಲ್ಲೂ ಆಡಬೇಕು. ವಿಷ್ಣು ಒಳ್ಳೆ ಬೌಲಿಂಗ್ ಮಾಡೋ ಚಾನ್ಸ್ ಇರುತ್ತೆ. ಒಟ್ಟಿನಲ್ಲಿ ಮತ್ತು KKR ಟೀಮಲ್ಲಿ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಇರ್ತಾರೆ. ಮೇನು ಇಲ್ಲಿ ಸುನೀಲ್ ನಾಯರ್ ಒಳ್ಳೆ ಕಷ್ಟ ಆಗ್ಬೋದು ಅಂತ ನನ್ನ ಪ್ರಕಾರ. ಇಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ KKR ಅವರು ತಗೊಳ್ಳೋ ಚಾನ್ಸ್ ಇರುತ್ತೆ. ಇಲ್ಲಿ ವೆಂಕಟೇಶ್ ಅಯ್ಯರು, ಶ್ರೇಯಸ್ ಅಯ್ಯರು, ರಿಂಕು ಸಿಂಗು, ರಜಲ್ಲು, ಮೇನ್ ಇಲ್ಲಿ ವರುಣ್ ಅವರು ಇಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ. ಬ್ಯಾಟಿಂಗಲ್ಲಿ ರಜಲ್ಲು ಚೆನ್ನಾಗಿ ಆಡ್ತಾರೆ. ಮೇನ್ ಇಲ್ಲಿ ಬ್ಯಾಟಿಂಗಲ್ಲಿ ಬಂದರೆ ಇಲ್ಲಿ ಸುರೇಶ್ ನಾಯರ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡ್ತಾರೆ ಪವರ್ ಪ್ಲೇಯಲ್ಲಿ. ಅವ್ರನ್ನ ಮೇನ್ ಇವರು ಔಟ್ ಮಾಡಿದ್ರೆ ಇಲ್ಲಿ ಆಲ್ಮೋಸ್ಟ್ ಆಡೋ ಚಾನ್ಸಸ್ ಕಷ್ಟ ಆಗುತ್ತೆ. ಮೇನ್ ಇಲ್ಲಿ ರಜಲ್ಲು ಬ್ಯಾಟಿಂಗ್ ಬೌಲಿಂಗಲ್ಲಿ ಚೆನ್ನಾಗಿ ಆಡ್ತಾರೆ ಅನ್ಬೋದು. ನಾನು ಹೇಳ್ತೀನಿ ಈ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಹೋಮ್ ಗ್ರೌಂಡ್ ಆದರೂ ಇವರು ಗೆಲ್ಲೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ LSC ಗೆಲ್ಲೋ ಚಾನ್ಸಸ್ ಇರುತ್ತೆ ಅನ್ಕೋತೀನಿ. ಒಟ್ಟಿನಲ್ಲಿ ಇವರು ಟೋಟಲಾಗಿ ಆಡಿರೋ ಮ್ಯಾಚು 3 ಮ್ಯಾಚಲ್ಲಿ ನಿಮ್ಗೆ ಇಲ್ಲೇ ಗೊತ್ತಾಗ್ಬೋದು. 3 ಮ್ಯಾಚಲ್ಲಿ 3ಕ್ಕೂ LSC ಗೆದ್ದೋರೆ. ಅದಕ್ಕೆ ನಾನು ಹೇಳ್ತೀನಿ ಈ KKR LSC ನನ್ನ ಪ್ರಕಾರ LSC ಗೆಲ್ಲೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ KKR ಗೆದ್ದರೂ ಇರ್ಬೋದು. ಒಟ್ಟಿನಲ್ಲಿ KKR ಅವ್ರು ಏನು ಬಿಟ್ಕೊಡೋದಿಲ್ಲ ಅಷ್ಟು ಸಲೀಸಾಗಿ. ಒಟ್ಟಿನಲ್ಲಿ LSC ಗೆಲ್ಲೋ ಚಾನ್ಸ್ ಇರುತ್ತೆ ಅಂತೀನಿ. ಮುಂಬೈ ವರ್ಸಸ್ CSK ಅನ್ಬೋದು. ಮುಂಬೈ ಆದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಹೈ ಸ್ಕೋರ್ ಅನ್ಬೋದು. ಮೇನ್ ಇಲ್ಲಿ ಬ್ಯಾಟಿಂಗ್ಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇರುತ್ತೆ. ಟಾಸ್ ಗೆದ್ದವರು ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಕನ್ಫರ್ಮ್ ಅನ್ಬೋದು. ಇಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ಗೆ ಎಷ್ಟು ಪರ್ಸೆಂಟೇಜ್ ಅಂದ್ಬಿಟ್ರೆ ಬ್ಯಾಟಿಂಗ್ಗೆ ಬಂದ್ಬಿಟ್ಟು 50%, ಬೌಲಿಂಗ್ ಬಂದ್ಬಿಟ್ಟು 50%, ಮತ್ತು ಇಲ್ಲಿ ಸ್ಪೀಡ್ ಬೌಲರ್ಗೆ 55 ಅನ್ಬೋದು. ನಿಮ್ಗೆ ಇಲ್ಲೇ ಓದಬೋದು ಸಿಕ್ಕಾಪಟ್ಟೆ ಸ್ಪೀಡ್ ಬೌಲರ್ಗೆ ಅಡ್ವಾಂಟೇಜ್ ಇರುತ್ತೆ. ಮತ್ತು ಸ್ಪಿನ್ನಿಂಗ್ಗೆ ಅಷ್ಟು 40% ಅನ್ಬೋದು. ಮೇನ್ ಇಲ್ಲಿ ಬ್ಯಾಟಿಂಗ್ಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇರುತ್ತೆ. ಇಲ್ಲಿ 200 ಇಲ್ಲ 190 ಇಲ್ಲ 110 ಹೊಡೆಯೋ ಚಾನ್ಸಸ್ ಇರುತ್ತೆ. ಮೇನ್ ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟ್ಸ್ಮನ್ಗಳಿಗೆ ಅಡ್ವಾಂಟೇಜ್ ಇರುತ್ತೆ. ಇಲ್ಲಿ ಹಾರ್ದಿಕ್ ಮುಂಬೈಯಲ್ಲಿ
ಮುಂಬೈಯಲ್ಲಿ ಹಾರ್ದಿಕ್ ಪಾಂಡೆ ಒಂಚೂರು ಕ್ಯಾಪ್ಟನ್ಸಿನ ಚೆನ್ನಾಗಿ ಮಾಡ್ತವ್ರೆ. ಇಶಾನ್ ಕಿಶನ್, ರೋಹಿತ್ ಶರ್ಮಾ ಬಂದಂಗೆ ಅಗ್ರೆಸಿವ್ ಇರೋಲ್ಲ. ಆಡ್ತಿರೋದಕ್ಕೆ ಇಲ್ಲಿ ಮುಂಬೈ ಚೆನ್ನಾಗಿ ಆಡ್ತವ್ರೆ. ಇಲ್ಲಾಂದರೆ ಇವರಿಬ್ರು ಔಟ್ ಆಗ್ಬಿಟ್ರೆ ಮುಂಬೈಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋ ಚಾನ್ಸ್ ಇರುತ್ತೆ. ಮೇನ್ ಇಲ್ಲಿ ಸೂರ್ಯಕುಮಾರ್ ಯಾದವ್ ಚೆನ್ನಾಗಿ ಆಡ್ತಿದ್ದಾರೆ. ಸೂರ್ಯಕುಮಾರ್ ಯಾದವ್ ಮತ್ತು ಮೇನ್ ಇಲ್ಲಿ SP ಬೂಮ್ರಾ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಬೌಲಿಂಗ್ನ ಮಾಡ್ತಾರೆ. ಮತ್ತು ಮೇನ್ ಇಲ್ಲಿ ಅವರು ಬೌಲಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ ಅನ್ಬೋದು. ಮೇನ್ ಇವ್ರ ಕಡೆ ಬೌಲಿಂಗ್ ಅಟ್ಯಾಕು ಬೂಮ್ರಾ ಮತ್ತು ಹಾರ್ದಿಕ್ ಪಾಂಡೆ, ಮತ್ತು ಇವ್ರ ಕಡೆ ಬ್ಯಾಟಿಂಗು ಬೌಲಿಂಗು ಎರಡು ಸ್ಟ್ರಾಂಗ್ ಇದೆ. ಮೇನ್ ಇವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೋತಾರೆ. CSKಲಿ ಇಲ್ಲಿ ಇವರು ಪತಿರಾಡನ ಕರೆಸಲೇಬೇಕು, ಇಲ್ಲಾಂದರೆ ಇವ್ರ ಕಡೆ ಕಷ್ಟ ಆಗೋ ಚಾನ್ಸ್ ಇರುತ್ತೆ. ಕ್ಯಾಪ್ಟನಾಗಿ ಗಾಯಕ್ವಾಡ ಇರ್ತಾರೆ. ರಚಿನ್ ರವೀಂದ್ರ ಒಂಚೂರು ಚೆನ್ನಾಗಿ ಆಡಬೇಕು. ಎಲ್ಲ ಮ್ಯಾಚಲ್ಲೂ ಬೇಗನೆ ಔಟ್ ಆಯ್ತಿದ್ದಾರೆ. ಅವರು ಒಂಚೂರು ಚೆನ್ನಾಗಿ ಆಡಬೇಕು. ಅಜಿಂಕ್ಯ ರಹಾನೆ, ಮಿಚೆಲ್ ಇಲ್ಲಿ ಈ ಜಾಗಕ್ಕೆ ಅಜಿಂಕ್ಯ ರಹಾನೆ ಜಾಗಕ್ಕೆ ನನ್ನ ಪ್ರಕಾರ ಇವರು ಒಂಚೂರು ಬೇರೆಯವ್ರನ್ನ ಕರ್ಸೋ ಚಾನ್ಸ್ ಇರುತ್ತೆ. ರವೀಂದ್ರ ಜಡೇಜಾ ಒಂಚೂರು ಬೌಲಿಂಗಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ, ಬ್ಯಾಟಿಂಗ್ ಅಷ್ಟು ಚೆನ್ನಾಗಿಲ್ಲ. ಮತ್ತು ಇವರು MS ಧೋನಿಯವರು ಒಂಚೂರು ಬೇಗ ಬಂದರೆ ಚೆನ್ನಾಗಿರುತ್ತೆ ಬ್ಯಾಟಿಂಗ್ಗೆ ಅನ್ಕೋತೀನಿ. ಒಟ್ಟಿನಲ್ಲಿ ಇಲ್ಲಿ ಶಿವನ್ ದುಬೆ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ಲ ಮ್ಯಾಚಲ್ಲೂ ಆಲ್ಮೋಸ್ಟು ಅವ್ರನ್ನೇನಾದ್ರು ಔಟ್ ಮಾಡಿದ್ರೆ ಇವರು ಗೆಲ್ಲೋ ಚಾನ್ಸ್ ಇರುತ್ತೆ ಮುಂಬೈ. ಮೇನ್ ಇಲ್ಲಿ ರಚಿನ್ ರವೀಂದ್ರ ಒಂಚೂರು ಚೆನ್ನಾಗಿ ಆಡಬೇಕು. ಎಲ್ಲ ಮ್ಯಾಚಲ್ಲಿ ಆಲ್ಮೋಸ್ಟ್ ಕಡಿಮೆ ರನ್ನ ಹೊಡಿತಿದ್ದಾರೆ. ಒಟ್ಟಿನಲ್ಲಿ ಅಜಿಂಕ್ಯ ರಹಾನೆನೂ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಒಂಚೂರು ಅಗ್ರೆಸಿವ್ ಆಗಿ ಆಡಬೇಕು. ತಾಳ್ಮೆ ಆಟ ಕುತ್ಕೊಂಡು ಆಡಿದ್ರೆ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಮೇನ್ ಇಲ್ಲಿ ಬ್ಯಾಟಿಂಗ್ ಪಿಚ್ ಚೆನ್ನಾಗಿದೆ. ಒಟ್ಟಿನಲ್ಲಿ ಮೊಯಿನ್ ಅಲಿ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಒಟ್ಟಿನಲ್ಲಿ ಅವರು ಬೌಲಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ ಮೊಯಿನ್ ಅಲಿ ಅವರು. ಒಟ್ಟಿನಲ್ಲಿ ಒಂದು ಓವರ್ ರಚಿನ್ ರವೀಂದ್ರ ಕೊಟ್ಟಿದ್ರು, ಅವರು ಚೆನ್ನಾಗಿ ಮಾಡಿದರು. ಅವ್ರಿಗೂ ಕೊಡೋ ಚಾನ್ಸ್ ಇರುತ್ತೆ. ಮೇನ್ ಇಲ್ಲಿ ಚೆನ್ನೈ ಮತ್ತು ಮುಂಬೈಲಿ ಟೀಮಿಂಗ್ ಆಗೋ ಮೂಮೆಂಟ್ ಇರುತ್ತೆ. ಚೆನ್ನೈಲೂ ಚೇಂಜ್ ಆಗ್ಬೋದು ಮತ್ತು ಮುಂಬೈಲೂ ಚೇಂಜ್ ಆಗ್ಬೋದು. ಮೇನ್ ಇಲ್ಲಿ ಮುಂಬೈಲಿ ಚೇಂಜ್ ಮಾಡೋ ಟೀಮ್ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಈಗ ಚೆನ್ನೈ ಟೀಮ್ ಯಾವ ಥರ ಇರುತ್ತೆ ಅಂದರೆ ಕ್ಯಾಪ್ಟನಾಗಿ ಗಾಯಕ್ವಾಡ ಇರ್ತಾರೆ, ಮತ್ತು ರಚಿನ್ ರವೀಂದ್ರ, ಅಜಿಂಕ್ಯ ರಹಾನೆ, ಮಿಚೆಲ್ ಸ್ಟಾರ್ಟನ್, ಮತ್ತು ಮೊಯಿನ್ ಅಲಿ, ಶಿವನ್ ದುಬೆ, ಅಜಿಂಕ್ಯ, ರವೀಂದ್ರ ಜಡೇಜಾ ಮತ್ತು MS ಧೋನಿ, ಇಲ್ಲಿ ದೇಶಪಾಂಡೆ ಮತ್ತು ದೀಪಕ್ ಚಹಲ್ ಮತ್ತು ಪತಿರಾಣ. ಮತ್ತು ಇಲ್ಲಿ ಮೇನ್ ಗುರು ಇಲ್ಲಿ ತೀಕ್ಷ್ಣ ಅವ್ರನ್ನ ಇಂಪಾರ್ಟೆಂಟ್ ಪ್ಲೇಯರ್ ಇವ್ರು ಯಾರನ್ನಾರು ಕರೆಸ್ಬೋದು. ನನ್ನ ಪ್ರಕಾರ ಪತಿರಾಣ ಇಂಪಾರ್ಟೆಂಟ್ ಪ್ಲೇಯರ್ ಕರೆಸ್ರಿ. ಮೇನ್ ಇಲ್ಲಿ ಟಾಸ್ಕ್ ಇದ್ದರೆ ಆಲ್ಮೋಸ್ಟ್ ಅಲ್ಲಿ ಟಾಸ್ಕ್ ಮೇಲೆ ಡಿಪೆಂಡು ಅನ್ಕೋತೀನಿ. ಮತ್ತು ಇಲ್ಲಿ ಮುಂಬೈ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಮುಂಬೈ ಟೀಮಲ್ಲಿ ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರು ಓಪನರ್ ಆಗಿರ್ತಾರೆ, ಮತ್ತು ಸೂರ್ಯಕುಮಾರ್ ಯಾದವ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿರ್ತಾರೆ. ಮತ್ತು ಮೇನ್ ಇಲ್ಲಿ ಸೂರ್ಯಕುಮಾರ್ ಇವ್ರು ಔಟ್ ಮಾಡಿದ್ರೆ ಅಂತ ಏನು ಮ್ಯಾಟ್ರ್ ಏನಾಗಲ್ಲ. ಹಾರ್ದಿಕ್ ಪಾಂಡೆ ಒಂಚೂರು ಬೇಗನೆ ಬ್ಯಾಟಿಂಗ್ ಬರಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಮತ್ತು ಬೂಮ್ರಾ ಅವರು ಬೌಲಿಂಗ್ನ ಅಟ್ಯಾಕ್ ಮಾಡ್ತಾರೆ. ಇವ್ರ ಕಡೆ ಬೌಲಿಂಗ್ ಅಟ್ಯಾಕು ಅಂಥದ್ದೇನಿಲ್ಲ ಮುಂಬೈಯಲ್ಲಿ. ಅದಕ್ಕೆ ನಾನು ಹೇಳ್ತೀನಿ, ಒಟ್ಟಿನಲ್ಲಿ ಮುಂಬೈಯಲ್ಲಿ ಬೌಲಿಂಗ್ ಅಟ್ಯಾಕ್ ಇಲ್ಲ, ಬ್ಯಾಟಿಂಗ್ ಅಟ್ಯಾಕ್ ಇದೆ. ಒಟ್ಟಿನಲ್ಲಿ CSKಲಿ ಎರಡೂ ಇದೆ. ಒಟ್ಟಿನಲ್ಲಿ ಮ್ಯಾನೇಜ್ ಮಾಡಬೇಕು ಗುರು. CSK ಒಂಚೂರು ಮೇನು ಅಲ್ಲಿ ಒಂದನೇ ಬ್ಯಾಟ್ಸ್ಮನ್ನಾಗಿ ಎರಡನೇ ಬ್ಯಾಟ್ಸ್ಮನ್ನಾಗಿರೋ ಗಾಯಕ್ವಾಡ, ರಚಿನ್ ರವೀಂದ್ರ ಔಟ್ ಆಗ್ಬಿಟ್ರೆ ಇವರು ಸ್ಟ್ರಗಲ್ ಪಡೋದು ಕಷ್ಟ ಅನ್ಬೋದು. ಒಟ್ಟಿನಲ್ಲಿ CSKಗೆ ಅವರಿಬ್ಬರು ಮೇನ್ ಅನ್ಬೋದು. ಅದರಲ್ಲಿ ಇವರು ಟೋಟಲಾಗಿ ಆಡಿರೋದು 35 ಮ್ಯಾಚಲ್ಲಿ. ನಿಮ್ಗೆ ಇಲ್ಲೇ ರಿಸಲ್ಟ್ ಗೊತ್ತಾಗ್ತಿದೆ. 35 ಮ್ಯಾಚಲ್ಲಿ 15 ಮ್ಯಾಚು CSK ಗೆದ್ದಿದ್ರೆ, 20 ಮ್ಯಾಚು ಮುಂಬೈ ಗೆದ್ದಿದ್ದಾರೆ. ನಾನು ಹೇಳ್ತೀನಿ ಈ ಮ್ಯಾಚು ಆಲ್ಮೋಸ್ಟು ಮುಂಬೈಗೆ ಅಡ್ವಾಂಟೇಜ್ ಇರುತ್ತೆ. ಒಟ್ಟಿನಲ್ಲಿ ಮುಂಬೈ ಬಿಟ್ಕೊಡೋದಿಲ್ಲ ಅಷ್ಟು ಸುಲಭವಾಗಿ. ಒಟ್ಟಿನಲ್ಲಿ CSK ಗೆಲ್ಲೋ ಚಾನ್ಸ್ ಇರುತ್ತೆ. ಒಟ್ಟಿನಲ್ಲಿ ಗೆಲ್ಲೋ ಚಾನ್ಸ್ ಇದ್ದರೂ ಒಟ್ಟಿನಲ್ಲಿ ಮುಂಬೈ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಹೈ ಸ್ಕೋರ್ ಮ್ಯಾಚ್ ಅನ್ಕೋತೀನಿ. ಒಟ್ಟಿನಲ್ಲಿ ಈ CSK ವರ್ಸಸ್ ಮುಂಬೈ ಮ್ಯಾಚಲ್ಲಿ CSK ಗೆಲ್ಲೋ ಚಾನ್ಸ್ ಆಲ್ಮೋಸ್ಟ್ 99% ಇರುತ್ತೆ. ಮುಂಬೈ ಬಿಟ್ಕೊಡೋದಿಲ್ಲ. ಆದ್ರೂ ಹೋಮ್ ಗ್ರೌಂಡ್ ಅಡ್ವಾಂಟೇಜನ್ನ ತಗೋತಾರೆ. ಒಟ್ಟಿನಲ್ಲಿ CSK ಗೆಲ್ತಾರೆ ಅಂತ ಈ ಪ್ರೀವಿಯೂ ಮ್ಯಾಚಲ್ಲಿ ಹೇಳ್ತೀನಿ.